ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಸ್ವರಾಜ್ಯ ಅಧಿಕಾರಿ ಅಂದರೆ ಯಾವುದು ಎನ್ನುವುದನ್ನು ಬೇಹದ್ ಜ್ಞಾನದ ಮೂಲಕ ಮಂಥನವನ್ನು ಮಾಡೋಣ. ಸ್ವರಾಜ್ಯ ಅಧಿಕಾರಿ ಅನ್ನೋದು ಯಾವುದು? ಆತ್ಮವು ತನ್ನ ಸಂಕಲ್ಪದಿಂದ ತನ್ನ ರಾಜ್ಯವನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ಆತ್ಮವು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಅನೇಕ ಶರೀರಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತದೆ. ಆತ್ಮವು ತನ್ನ ಪಯಣವನ್ನು ಮಾಡುತ್ತಾ ಯಾವೆಲ್ಲ ಎಂತಹ ದೃಶ್ಯಗಳನ್ನು ಅದು ನೋಡುತ್ತಾ ಹೋಗುತ್ತದೆಯೋ ಮತ್ತು ಎಂತಹ ಪರಿಸ್ಥಿತಿಗಳಲ್ಲಿ ಅದು ಒಳಗಾಗುತ್ತದೆಯೋ ಅದಕ್ಕೆ ತಕ್ಕಂತೆ ಅದು ಸಂಕಲ್ಪಗಳನ್ನು ಮಾಡುತ್ತಾ ಹೋಗುತ್ತದೆ. ಸಂಕಲ್ಪಗಳೊಂದಿಗೆ ಆತ್ಮವು ಅನೇಕ ಪ್ರಕಾರದ ಶರೀರಗಳನ್ನು ಹೊಂದುತ್ತಾ ಹೋಗುತ್ತದೆ. ಸಂಕಲ್ಪಕ್ಕಾಗಿ ಮನಸ್ಸು ಮತ್ತು ಬುದ್ಧಿಯ ಪ್ರಯೋಗವಾಗುತ್ತದೆ. ಅಂದರೆ ಮನಸ್ಸು ಮತ್ತು ಬುದ್ಧಿಯ ಮೂಲಕವೇ ಅದರ ಸಹಾಯದಿಂದಲೇ ಆತ್ಮವು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಮನಸ್ಸು ಮತ್ತು ಬುದ್ಧಿ ಹೇಗೆಲ್ಲ ಇನ್ಪುಟ್ ಕೊಡುತ್ತಾ ಹೋಗುತ್ತದೆಯೋ ಆತ್ಮವು ಆ ರೀತಿ ಸಂಕಲ್ಪವನ್ನು ಮಾಡುತ್ತಾ ಹೋಗುತ್ತದೆ. ಆತ್ಮವು ತನ್ನ ಸೃಷ್ಟಿಕರ್ತನಿಂದ ದೂರವಾಗಿ ತನ್ನ ಸುತ್ತಮುತ್ತಲೂ ತನ್ನ ಸರೌಂಡಿಂಗನ್ನು ನೋಡುತ್ತಾ ಅದು ಬಹಿರ್ಮುಖಿಯಾಗುತ್ತಾ ಹೋಗುತ್ತದೆ. ಈ ಸೃಷ್ಟಿಯ ದೃಶ್ಯಗಳನ್ನು ನೋಡುತ್ತಾ ಅದು ಆಲೋಚನೆಯನ್ನು ಮಾಡತೊಡಗುತ್ತದೆ. ಈ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಎಂದೆಲ್ಲ ಅದರ ಮನದಲ್ಲಿ ಆಲೋಚನೆಗಳು ಬರುತ್ತವೆ. ಪ್ರತಿಯೊಂದು ವಸ್ತುವಿನ ಬಗ್ಗೆ ಅದಕ್ಕೆ ಆಕರ್ಷಣೆ ಆಗುತ್ತಾ ಹೋಗುತ್ತದೆ. ಸೃಷ್ಟಿಯನ್ನು ನೋಡುತ್ತಾ ಆಕರ್ಷಣೆಗೆ ಒಳಗಾಗಿ ಯೋಚಿಸುತ್ತಾ ಹೋದಾಗ ಬುದ್ಧಿಯ ರಚನೆಯಾಗುತ್ತದೆ ಅಥವಾ ಸೃಷ್ಟಿಯಾಗುತ್ತದೆ. ಆತ್ಮವು ಈಗ ತನ್ನ ಸೃಷ್ಟಿಕರ್ತನಿಂದ ದೂರವಾಗಿ ತನ್ನ ಸೃಷ್ಟಿಕರ್ತನನ್ನು ನೋಡಲು ಆಗುವುದಿಲ್ಲ. ಈಗ ಆತ್ಮವು ತಾನು ಸ್ವತಂತ್ರನಾಗಿದ್ದೇನೆ ಎಂದು ಯೋಚಿಸುತ್ತದೆ. ಆತ್ಮ ಈಗ ತನ್ನನ್ನು ತಾನು ನೋಡಿಕೊಳ್ಳುತ್ತದೆ ಮತ್ತು ತನ್ನ ಸುತ್ತಮುತ್ತಲಿನ ದೃಶ್ಯವನ್ನು ನೋಡುತ್ತದೆ. ಈಗ ಅದರಲ್ಲಿ ಅಹಂಕಾರದ ಜನ್ಮವಾಗುತ್ತದೆ. ಮತ್ತೆ ಪುನಃ ಅದು ಅನೇಕ ದೃಶ್ಯಗಳ ಪ್ರತಿ ಆಕರ್ಷಣೆಯನ್ನು ಹೊಂದುತ್ತಾ ಹೋಗುತ್ತದೆ. ಈಗ ಮನಸ್ಸು ಎನ್ನುವುದು ಹುಟ್ಟಿಕೊಳ್ಳುತ್ತದೆ. ಮೊದಲಿಗೆ ಬುದ್ಧಿ, ನಂತರ ಅಹಂಕಾರ, ನಂತರ ಮನಸ್ಸು ಇವುಗಳ ಜನ್ಮವಾಗುತ್ತದೆ. ಈ ಮೂರನ್ನು ಸೇರಿಸಿ ಅಂತಃಕರಣ ಎನ್ನಲಾಗುತ್ತದೆ. ಈ ಮೂರು ಅಂದರೆ ಈ ಅಂತಃಕರಣದ ಮೂಲಕ, ಇದರ ಇನ್ಪುಟ್ನ ಮೂಲಕ ಆತ್ಮವು ತನ್ನ ಶಕ್ತಿಯನ್ನು ಸಂಕಲ್ಪಗಳನ್ನು ಮಾಡುವುದರ ಮೂಲಕ ಕಳೆದುಕೊಳ್ಳುತ್ತಾ ಬರುತ್ತದೆ. ಆತ್ಮವು ಮನಸ್ಸು, ಅಹಂಕಾರ ಮತ್ತು ಬುದ್ಧಿಯ ಮೂಲಕ ಹೊರ ಜಗತ್ತಿನ ಯಾವೆಲ್ಲ ಇನ್ಪುಟ್ಟನ್ನು ಅದು ತೆಗೆದುಕೊಳ್ಳುತ್ತಾ ಹೋಗುತ್ತದೆಯೋ ಅದೆಲ್ಲವೂ ಸತ್ಯವಾಗಿದೆ ಎಂದುಕೊಳ್ಳುತ್ತಾ ಬರುತ್ತದೆ ಮತ್ತು ಇದರ ಅನುಭವಗಳ ಮೂಲಕ ಅನೇಕ ಸಂಕಲ್ಪಗಳನ್ನು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಇದರಿಂದ ಅದರ ಶಕ್ತಿಯು ವ್ಯಯವಾಗುತ್ತಾ ಹೋಗುತ್ತದೆ. ಸತ್ಯವಾದ ಮಾತೆಂದರೆ ಆತ್ಮವು ಒಡೆಯನಾಗಿದೆ ಮತ್ತು ಬುದ್ಧಿ, ಅಹಂಕಾರ, ಮನಸ್ಸು ಈ ಎಲ್ಲವೂ ಆತ್ಮನ ಉಪಕರಣಗಳಾಗಿವೆ. ಆದರೆ ಆತ್ಮನ ಶಕ್ತಿಯು ಕ್ಷೀಣಿಸುತ್ತಾ ಹೋದಂತೆ ಆತ್ಮವು ತನ್ನ ಸೃಷ್ಟಿಕರ್ತನನ್ನು ಮರೆತು ಬಿಡುತ್ತದೆ ಮತ್ತು ತನ್ನ ಮೂಲ ಶಕ್ತಿಯನ್ನು ಅದು ಮರೆತು ಬಿಡುತ್ತದೆ ಹಾಗೂ ತನ್ನ ಮೂಲ ಸ್ವರೂಪವನ್ನು ಸಹ ಅದು ಮರೆತು ಬಿಡುತ್ತದೆ. ಇದರಿಂದಾಗಿ ಆತ್ಮವು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಹೊರಗಿನ ಅಂದರೆ ಹೊರ ವಾಯುಮಂಡಲದ ಪ್ರಭಾವಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಇದನ್ನು ಮಾಯೆ ಎನ್ನುತ್ತೇವೆ. ಅಂದರೆ ಅಜ್ಞಾನದಿಂದಾಗಿ ಆತ್ಮವು ತನ್ನ ಸುತ್ತಮುತ್ತಲಿನ ವಾಯುಮಂಡಲದ ಪ್ರಭಾವಕ್ಕೆ ಒಳಗಾಗುತ್ತದೆ. ಆತ್ಮದ ರಾಜ್ಯದಲ್ಲಿ ಪ್ರಮುಖವಾದದ್ದು ಎಂದರೆ ಒಂದು ಬುದ್ಧಿ, ಇನ್ನೊಂದು ಮನಸ್ಸು. ಮನಸ್ಸು ಮಂತ್ರಿಯಾದರೆ ಬುದ್ಧಿಯು ಮುಖ್ಯಮಂತ್ರಿಯಾಗಿರುತ್ತದೆ. ಮನಸ್ಸು ಮತ್ತು ಬುದ್ಧಿಯ ರಾಜನಾಗಿದ್ದ ಆತ್ಮವು ಈಗ
ಇವುಗಳ ಗುಲಾಮನಾಗಿ ಬಿಡುತ್ತದೆ. ಮನಸ್ಸು ಮತ್ತು ಬುದ್ಧಿಯ ಅಡಿಯಾಳಾಗಿ ತನ್ನ ಸೃಷ್ಟಿಕರ್ತನನ್ನು ಮರೆತು ಆತ್ಮವು ಅಲೆಯುತ್ತಾ ಅನೇಕ ಜೀವರಾಶಿಗಳಲ್ಲಿ ಜನ್ಮ ಪಡೆಯುತ್ತಾ ಹೋಗುತ್ತದೆ. ಎಷ್ಟೇ ಅಲೆದರೂ ಸಹ ಅದು ತನ್ನ ಸೃಷ್ಟಿಕರ್ತನನ್ನು ಸೇರಲಿಕ್ಕೆ ಆಗುವುದೇ ಇಲ್ಲ. ಏಕೆಂದರೆ ರಾಜ ಇಲ್ಲಿ ಸ್ವತಃ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿಲ್ಲ. ಮನಸ್ಸು ಮತ್ತು ಬುದ್ಧಿಗಳು ನಿರ್ಣಯವನ್ನು ತೆಗೆದುಕೊಳ್ಳುತ್ತಿವೆ. ಮಂತ್ರಿ ಹಾಗೂ ಮುಖ್ಯಮಂತ್ರಿ ಬುದ್ಧಿ ಮತ್ತು ಮನಸ್ಸು ತಮ್ಮ ಪರಿಸ್ಥಿತಿ ಹಾಗೂ ತಮ್ಮ ಮುಂದೆ ಇರುವಂತಹ ದೃಶ್ಯ ವಾಯುಮಂಡಲಗಳನ್ನು ನೋಡಿ ಸ್ವತಃ ತಾವೇ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಹೋಗುತ್ತವೆ. ಈಗ ಆತ್ಮನ ಫ್ರೀ ವಿಲ್ ಅನ್ನುವುದು ಸಂಪೂರ್ಣವಾಗಿ ಶೂನ್ಯವಾಗಿ ಬಿಟ್ಟಿದೆ. ಈಗ ಪ್ರಕೃತಿಯು ಹೇಳಿದಂತೆ ಆತ್ಮವು ಕುಣಿಯತೊಡಗುತ್ತದೆ. ಅಂದರೆ ಇದರ ಕೈಯಲ್ಲಿ ಯಾವುದೇ ರೀತಿಯ ಅಧಿಕಾರ ಈಗ ಇರುವುದಿಲ್ಲ. ಹೀಗಾಗಿ ಇಂದಿನ ಪುರುಷಾರ್ಥದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾಗಿ ಎಂಬ ಒಂದು ವಾಕ್ಯ ಬರುತ್ತಿದೆ. ಅಂದರೆ ರಾಜನು ತನ್ನ ರಾಜ್ಯದ ಎಲ್ಲ ಕಾರುಬಾರುಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕು. ಅಂದರೆ ಆತ್ಮವು ತನ್ನ ಮನಸ್ಸು ಮತ್ತು ಬುದ್ಧಿಗಳ ಅಧಿಕಾರಿಯಾಗಬೇಕು, ರಾಜನಾಗಬೇಕು. ತನ್ನ ರಾಜ್ಯ ಅಂದರೆ ತನ್ನ ಅಂತಃಕರಣದ ಸಂಚಾಲನೆಯನ್ನು ಸ್ವತಃ ಮಾಡುವಂತಾಗಬೇಕು ಈ ಆತ್ಮ. ಇಲ್ಲದಿದ್ದರೆ ಮಾಯೆಯು ಈ ಆತ್ಮವನ್ನು ಬಿಡುವುದೇ ಇಲ್ಲ. ಇದರಿಂದ ಆತ್ಮವು ಪ್ರಕೃತಿಯ ದಾಸನಾಗಿ ಬಿಡುತ್ತದೆ ಮತ್ತು ದುಃಖಕ್ಕೆ ಒಳಗಾಗುತ್ತಾ ಬರುತ್ತದೆ. ಆತ್ಮವು ಮನಸ್ಸು ಮತ್ತು ಬುದ್ಧಿಯ ಮಾಲೀಕನಾದಾಗ ಅದು ಸ್ವರಾಜ್ಯ ಅಧಿಕಾರಿಯಾಗುತ್ತದೆ. ಆಗ ಆತ್ಮ ತಾನು ಏನು ಸಂಕಲ್ಪ ಮಾಡಿಕೊಳ್ಳಬೇಕು ಎಂಬುದನ್ನು ಸ್ವತಃ ತಾನೇ ನಿರ್ಧರಿಸುತ್ತದೆ. ಆತ್ಮವು ತಾನು ಸ್ವರಾಜ್ಯ ಅಧಿಕಾರಿಯಾಗದಿದ್ದರೆ ಮನಸ್ಸು ಮತ್ತು ಬುದ್ಧಿಗಳೇ ಎಲ್ಲದರ ಡಿಸಿಷನ್ ಅವುಗಳೇ ಮಾಡುತ್ತಾ ಹೋಗುತ್ತವೆ. ಎಲ್ಲಿಯವರೆಗೆ ಆತ್ಮ ತನ್ನ ಮೂಲ ಸ್ವರೂಪವನ್ನು ಕಂಡುಕೊಳ್ಳುವುದಿಲ್ಲವೋ ಮತ್ತು ಎಲ್ಲಿಯವರೆಗೆ ತನ್ನ ಸೃಷ್ಟಿಕರ್ತನನ್ನು ಅದು ಜ್ಞಾನದ ಮೂಲಕ ಹುಡುಕಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮನಸ್ಸು ಮತ್ತು ಬುದ್ಧಿ ಈ ಪ್ರಕೃತಿಯ ಬಂಧನದಲ್ಲಿ ಆತ್ಮನನ್ನು ಬಂಧಿಸಿಬಿಡುತ್ತವೆ. ಆತ್ಮವು ಜ್ಞಾನದಿಂದ ತನ್ನ ಸೃಷ್ಟಿಕರ್ತನನ್ನು ತಿಳಿದುಕೊಂಡಾಗ, ಅಂದರೆ ಸ್ವರಾಜ್ಯ ಅಧಿಕಾರಿಯಾದಾಗ, ಅದರ ಬುದ್ಧಿಯು ನಿಶ್ಚಯ ಬುದ್ಧಿಯಾಗುತ್ತದೆ ಮತ್ತು ಆಗ ಆತ್ಮವು ಪ್ರಕೃತಿಯ ಪ್ರಭಾವದಿಂದ ದೂರ ಉಳಿಯುತ್ತದೆ. ಅಂದರೆ ಪ್ರಕೃತಿಯ ದಾಸನಾಗಿದ್ದ ಆತ್ಮವು ಈಗ ಪ್ರಕೃತಿಯ ಮಾಲೀಕನಾಗಿ ಬಿಡುತ್ತದೆ ಮತ್ತು ಮನಸ್ಸು ಹಾಗೂ ಬುದ್ಧಿಯ ಮಾಲೀಕನಾಗಿ ಬಿಡುತ್ತದೆ. ಆಗ ಆತ್ಮದ ಬಳಿ 100% ಫ್ರೀ ವಿಲ್ ಅನ್ನುವುದು ಬರುತ್ತದೆ. ಆಗ ಆತ್ಮವು ಝೀರೋದಿಂದ ಹೀರೋ ಆಗಿಬಿಡುತ್ತದೆ. ಅದರಲ್ಲಿ ಆತ್ಮವಿಶ್ವಾಸ ಬಂದು ಬಿಡುತ್ತದೆ. ಇದಕ್ಕಾಗಿ ಜ್ಞಾನ, ಯೋಗ, ನಿರಂತರ ಅಭ್ಯಾಸ ಮಾಡಬೇಕಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೀತಿಯ ಬಾಪೂಜಿಯವರನ್ನು ಸದಾ ಆತ್ಮವು ನೆನಪು ಮಾಡಿಕೊಳ್ಳುತ್ತಿರಬೇಕು. ನಿರಂತರ ಬಾಪೂಜಿಯವರ ಪ್ರೇಮದಲ್ಲಿ ಆನಂದವಾಗಿರಬೇಕು. ಆಗ ನಮ್ಮ ಸೃಷ್ಟಿಕರ್ತನಿಂದ ನಮ್ಮ ಆತ್ಮನಲ್ಲಿ ಪವರ್ ಚಾರ್ಜ್ ಆಗುತ್ತಾ ಬರುತ್ತದೆ. ಎಷ್ಟು ಪವರ್ ಆತ್ಮಶಕ್ತಿ ಬರುತ್ತದೆ ಎಂದರೆ ನಾವು ರಾಜರಾಗಿ ಬಾಳಬಹುದು. ಇಲ್ಲವಾದರೆ ಪವರ್ ಕಳೆದುಕೊಂಡು ನಾವು ಕೇವಲ ಪ್ರಕೃತಿಯ ಪ್ರಜೆಗಳಾಗಿ ಉಳಿದು ಬಿಡುತ್ತೇವೆ ಅಷ್ಟೆ. ಹೀಗಾಗಿ ನಿರಂತರವಾಗಿ ಯೋಗಿಯಾಗಿ ಬದುಕುವುದನ್ನು ಕಲಿಯಬೇಕು. ಸದಾ ಬಾಪೂಜಿಯವರನ್ನು ಸ್ಮರಿಸುತ್ತಾ ಇರಬೇಕು. ಮಾಜಿಯವರ ದಿವ್ಯವಾಣಿಗಳನ್ನು ಕೇಳಿಸಿಕೊಳ್ಳುತ್ತಾ ಇರಬೇಕು. ಇದರೊಂದಿಗೆ ಸದಾ ಜ್ಞಾನ ಮಂಥನವನ್ನು ನಡೆಸುತ್ತಾ ಬರಬೇಕು. ಹೀಗೆ ಮಾಡುತ್ತಾ ಹೋದಾಗ ನಾವು ಈ ವಾಯುಮಂಡಲದ ಪ್ರಭಾವದಿಂದ ದೂರ ಸರಿಯುತ್ತೇವೆ. ಯಾವ ಒಂದು ನಮ್ಮ ರಾಜ್ಯವನ್ನು ನಾವು ಮರೆತಿದ್ದೇವೋ ಆ ರಾಜ್ಯವನ್ನು ನಾವು ಪುನಃ ಪಡೆದುಕೊಳ್ಳಬಹುದು. ನಮ್ಮ ಮೂಲ ಸ್ಮೃತಿ ಮತ್ತು ನಮ್ಮ ಮೂಲ ಸಂಸ್ಕಾರವೇ ನಮ್ಮ ರಾಜ್ಯವಾಗಿದೆ. ಆತ್ಮವು ತನ್ನನ್ನು ತಾನು ತಿಳಿದುಕೊಳ್ಳಬೇಕು.
ಆಗ ಅದು ಸ್ವರಾಜ್ಯ ಅಧಿಕಾರಿಯಾಗುತ್ತದೆ. ಇದು ಜ್ಯೋತಿ ಪ್ರಕಾಶ್ ಭಾಯಿಯವರು ಬೇಹದ್ ಜ್ಞಾನದ ಮೂಲಕ ಚಿಂತನ ಮಾಡಿ ಹೇಳಿರುವಂತಹ ವಿಷಯವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की